ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ. ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ. ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ. ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ. ಸಂತೋಷವು ಹೆಚ್ಚಿನ ಜನರು ಸಾಧಿಸಲು ಶ್ರಮಿಸುವ ಮನಸ್ಸಿನ ಸ್ಥಿತಿಯಾಗಿದೆ. ಸಂತೋಷದ ಅನ್ವೇಷಣೆಯು ಅಮೂರ್ತ ಪರಿಕಲ್ಪನೆಯಂತೆ ತೋರುತ್ತದೆಯಾದರೂ ಇದು ವಾಸ್ತವವಾಗಿ ವಿಜ್ಞಾನದಲ್ಲಿ ಬೇರೂರಿದೆ. ಸಕಾರಾತ್ಮಕ ಭಾವನೆಗಳು ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತವೆ ಎಂದು ಅಧ್ಯಯನಗಳು ತೋರಿಸಿವೆ. ನಿಯಮಿತವಾಗಿ ಸಕಾರಾತ್ಮಕ ಭಾವನೆಗಳನ್ನು ಅನುಭವಿಸುವ ಜನರು ಹೃದ್ರೋಗ, ಮಧುಮೇಹ ಮತ್ತು ಖಿನ್ನತೆಯಂತಹ ದೀರ್ಘಕಾಲದ ಕಾಯಿಲೆಗಳ ಕಡಿಮೆ ದರವನ್ನು ಹೊಂದಿರುತ್ತಾರೆ ಎಂದು ಸಂಶೋಧನೆ ಕಂಡುಹಿಡಿದಿದೆ. ಸಕಾರಾತ್ಮಕ ಭಾವನೆಗಳು ಪ್ರತಿಕಾಯಗಳ ಉತ್ಪಾದನೆಯನ್ನು ಹೆಚ್ಚಿಸುವ ಮೂಲಕ ಮತ್ತು ಸೋಂಕುಗಳ ವಿರುದ್ಧ ಹೋರಾಡುವ ಪ್ರತಿರಕ್ಷಣಾ ಕೋಶಗಳನ್ನು ಸಕ್ರಿಯಗೊಳಿಸುವ ಮೂಲಕ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸಲು ಕಾಣಿಸಿಕೊಳ್ಳುತ್ತವೆ. ಇದಲ್ಲದೆ ಸಕಾರಾತ್ಮಕ ಭಾವನೆಗಳು ಒತ್ತಡವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿಭಾಯಿಸಲು ನಮಗೆ ಸಹಾಯ ಮಾಡುತ್ತದೆ. ನಾವು ಸಕಾರಾತ್ಮಕ ಭಾವನೆಗಳನ್ನು ಅನುಭವಿಸಿದಾಗ ನಮ್ಮ ದೇಹವು ಡೋಪಮೈನ್ ಮತ್ತು ಸಿರೋಟೋನಿನ್ನಂತಹ ಹಾರ್ಮೋನುಗಳನ್ನು ಬಿಡುಗಡೆ ಮಾಡುತ್ತದೆ. ಇದು ಮನಸ್ಥಿತಿಯನ್ನು ನಿಯಂತ್ರಿಸಲು ಮತ್ತು ಆತಂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಒಟ್ಟಾರೆಯಾಗಿ ಸಕಾರಾತ್ಮಕ ಭಾವನೆಗಳ ಮೂಲಕ ಸಂತೋಷವನ್ನು ಬೆಳೆಸುವುದು ಉತ್ತಮ ದೈಹಿಕ ಆರೋಗ್ಯ, ಸುಧಾರಿತ ಮಾನಸಿಕ ಯೋಗಕ್ಷೇಮ ಮತ್ತು ಹೆಚ್ಚು ತೃಪ್ತಿಕರ ಜೀವನಕ್ಕೆ ಕಾರಣವಾಗಬಹುದು. ಸಂತೋಷ, ಕೃತಜ್ಞತೆ ಮತ್ತು ಸಂತೃಪ್ತಿಯಂತಹ ಸಕಾರಾತ್ಮಕ ಭಾವನೆಗಳು ಉತ್ತಮ ದೈಹಿಕ ಆರೋಗ್ಯದ ಫಲಿತಾಂಶಗಳಿಗೆ ಸಂಬಂಧಿಸಿವೆ. ನಿಯಮಿತವಾಗಿ ಸಕಾರಾತ್ಮಕ ಭಾವನೆಗಳನ್ನು ಅನುಭವಿಸುವ ವ್ಯಕ್ತಿಗಳು ಹೃದ್ರೋಗ, ಪಾರ್ಶ್ವವಾಯು ಮತ್ತು ಮಧುಮೇಹದಂತಹ ದೀರ್ಘಕಾಲದ ಕಾಯಿಲೆಗಳನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆ ಕಡಿಮೆ ಎಂದು ಅಧ್ಯಯನಗಳು ತೋರಿಸಿವೆ. ಹೆಚ್ಚುವರಿಯಾಗಿ ಧನಾತ್ಮಕ ಭಾವನೆಗಳನ್ನು ಅನುಭವಿಸುತ್ತಿರುವುದನ್ನು ವರದಿ ಮಾಡುವವರು ತಮ್ಮ ದೇಹದಲ್ಲಿ ಕಡಿಮೆ ಮಟ್ಟದ ಉರಿಯೂತವನ್ನು ಹೊಂದಿರುತ್ತಾರೆ. ಈ ಲಿಂಕ್ಗೆ ಒಂದು ಕಾರಣವೆಂದರೆ ಸಕಾರಾತ್ಮಕ ಭಾವನೆಗಳು ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಒತ್ತಡವು ದೇಹದಲ್ಲಿ ಉರಿಯೂತವನ್ನು ಉಂಟುಮಾಡುತ್ತದೆ. ಇದು ಕಾಲಾನಂತರದಲ್ಲಿ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಸಕಾರಾತ್ಮಕ ಭಾವನೆಗಳನ್ನು ಅನುಭವಿಸುವ ಮೂಲಕ ವ್ಯಕ್ತಿಗಳು ತಮ್ಮ ದೇಹದ ಮೇಲೆ ಒತ್ತಡದ ಕೆಲವು ನಕಾರಾತ್ಮಕ ಪರಿಣಾಮಗಳನ್ನು ಎದುರಿಸಲು ಸಾಧ್ಯವಾಗುತ್ತದೆ. ಈ ಸಂಶೋಧನೆಗಳಿಗೆ ಮತ್ತೊಂದು ಸಂಭವನೀಯ ವಿವರಣೆಯೆಂದರೆ ಧನಾತ್ಮಕ ಭಾವನೆಗಳನ್ನು ಅನುಭವಿಸುವ ವ್ಯಕ್ತಿಗಳು ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಅಥವಾ ಸಮತೋಲಿತ ಆಹಾರವನ್ನು ತಿನ್ನುವುದು ಮುಂತಾದ ಆರೋಗ್ಯಕರ ನಡವಳಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಹೆಚ್ಚು ಒಲವು ತೋರಬಹುದು. ಈ ನಡವಳಿಕೆಗಳು ಕಾಲಾನಂತರದಲ್ಲಿ ಉತ್ತಮ ದೈಹಿಕ ಆರೋಗ್ಯದ ಫಲಿತಾಂಶಗಳಿಗೆ ಕೊಡುಗೆ ನೀಡಬಹುದು. ನಮ್ಮ ಮಾನಸಿಕ ಆರೋಗ್ಯಕ್ಕೆ ಸಂತೋಷವು ಮುಖ್ಯವಾಗಿದೆ ಎಂಬುದು ರಹಸ್ಯವಲ್ಲ, ಆದರೆ ಅದು ನಮ್ಮ ದೈಹಿಕ ಆರೋಗ್ಯದಲ್ಲಿ ಪಾತ್ರವನ್ನು ವಹಿಸುತ್ತದೆ ಎಂದು ನಿಮಗೆ ತಿಳಿದಿದೆಯೇ? ಸಂಶೋಧನೆಯ ಪ್ರಕಾರ ಸಂತೋಷದ ಜನರು ಬಲವಾದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಹೊಂದಿದ್ದಾರೆ. ಇದು ಅನಾರೋಗ್ಯ ಮತ್ತು ಸೋಂಕುಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ಇದರರ್ಥ ಧನಾತ್ಮಕವಾಗಿ ಉಳಿಯುವುದು ಮತ್ತು ಉತ್ತಮ ಮನೋಭಾವವನ್ನು ಹೊಂದಿರುವುದು ನಿಮ್ಮ ದೇಹಕ್ಕೆ ಚೆನ್ನಾಗಿ ತಿನ್ನುವುದು ಮತ್ತು ನಿಯಮಿತವಾಗಿ ವ್ಯಾಯಾಮ ಮಾಡುವಂತೆಯೇ ಪ್ರಯೋಜನಕಾರಿಯಾಗಿದೆ. ಒಂದು ಅಧ್ಯಯನದ ಪ್ರಕಾರ ಸಂತೋಷದಿಂದ ವರದಿ ಮಾಡಿದವರ ರಕ್ತದಲ್ಲಿ ಹೆಚ್ಚಿನ ಮಟ್ಟದ ಪ್ರತಿಕಾಯಗಳಿವೆ. ಇದು ವೈರಸ್ಗಳು ಮತ್ತು ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡಲು ಕಾರಣವಾಗಿದೆ. ಮತ್ತೊಂದು ಅಧ್ಯಯನವು ಸಂತೋಷ ಮತ್ತು ತೃಪ್ತಿಯಂತಹ ಸಕಾರಾತ್ಮಕ ಭಾವನೆಗಳು ದೇಹದಲ್ಲಿನ ಕಡಿಮೆ ಮಟ್ಟದ ಉರಿಯೂತದೊಂದಿಗೆ ಸಂಬಂಧಿಸಿವೆ ಎಂದು ತೋರಿಸಿದೆ. ಇದು ಹಲವಾರು ದೀರ್ಘಕಾಲದ ಕಾಯಿಲೆಗಳಿಗೆ ಸಂಬಂಧಿಸಿದೆ. ಸಂತೋಷವನ್ನು ಬೆಳೆಸುವುದು ನಮ್ಮ ಮನಸ್ಥಿತಿಯನ್ನು ಸುಧಾರಿಸುವುದಲ್ಲದೆ ನಮ್ಮ ಒಟ್ಟಾರೆ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಎಂದು ಈ ಸಂಶೋಧನೆಗಳು ಸೂಚಿಸುತ್ತವೆ. ಸಹಜವಾಗಿ ಯಾವಾಗಲೂ ಸಂತೋಷವಾಗಿರಲು ಯಾವಾಗಲೂ ಸುಲಭವಲ್ಲ. ಜೀವನವು ಅದರ ಏರಿಳಿತಗಳನ್ನು ಹೊಂದಿದೆ. ಇತ್ತೀಚಿನ ಅಧ್ಯಯನದ ಪ್ರಕಾರ ಸಂತೋಷ ಮತ್ತು ಜೀವನ ತೃಪ್ತಿಯು ಹೃದಯರಕ್ತನಾಳದ ಕಾಯಿಲೆಯ ಅಪಾಯವನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ. ಸಂಶೋಧನೆಯು ಅಮೆರಿಕದ 4 ರಾಜ್ಯಗಳಲ್ಲಿ 25 ಮತ್ತು 74 ವರ್ಷ ವಯಸ್ಸಿನ 1,000 ವಯಸ್ಕರನ್ನು ಪರೀಕ್ಷಿಸಿದೆ. ಭಾಗವಹಿಸುವವರು ತಮ್ಮ ಸಂತೋಷ ಮತ್ತು ಜೀವನದಲ್ಲಿ ತೃಪ್ತಿಯ ಮಟ್ಟವನ್ನು 1 ರಿಂದ 5 ಪ್ರಮಾಣದಲ್ಲಿ ರೇಟ್ ಮಾಡಲು ಕೇಳಿಕೊಂಡರು. ಕಡಿಮೆ ಅಂಕಗಳನ್ನು ಗಳಿಸಿದವರು ಹೃದ್ರೋಗಕ್ಕೆ ಹೆಚ್ಚು ಅಪಾಯವನ್ನು ಹೊಂದಿರುತ್ತಾರೆ.
ಸಂತೋಷ ಮತ್ತು ಜೀವನ ತೃಪ್ತಿಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿದ ಜನರು ಕಡಿಮೆ ಮಟ್ಟದ ಉರಿಯೂತ, ರಕ್ತದೊತ್ತಡ, ದಮೆ, ಬಾಡಿ ಮಾಸ್ ಇಂಡೆಕ್ಸ್ ಮತ್ತು ಕೊಲೆಸ್ಟ್ರಾಲ್ ಅನ್ನು ಹೊಂದಿದ್ದಾರೆ ಎಂದು ಸಂಶೋಧನೆಗಳು ಸೂಚಿಸಿವೆ. ಹೃದಯರಕ್ತನಾಳದ ಆರೋಗ್ಯಕ್ಕೆ ಸಂಬಂಧಿಸಿದ ಎಲ್ಲಾ ಪ್ರಮುಖ ಅಂಶಗಳು. ಸಂತೋಷದ ಸ್ಕೇಲ್ನಲ್ಲಿ ಕಡಿಮೆ ಅಂಕ ಗಳಿಸಿದವರಿಗೆ ಹೋಲಿಸಿದರೆ ಈ ವ್ಯಕ್ತಿಗಳು ಹೃದ್ರೋಗವನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು 22% ಕಡಿಮೆ ಮಾಡಿದ್ದಾರೆ ಎಂದು ಕಂಡುಬಂದಿದೆ. ಈ ಸಂಶೋಧನೆಯು ನಾವು ನಮ್ಮ ಜೀವನದುದ್ದಕ್ಕೂ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಬಯಸಿದರೆ ದೈಹಿಕವಾಗಿ ಮಾತ್ರವಲ್ಲದೆ ಮಾನಸಿಕವಾಗಿಯೂ ಕಾಳಜಿ ವಹಿಸುವ ಮಹತ್ವವನ್ನು ಎತ್ತಿ ತೋರಿಸುತ್ತದೆ. ನಗು ಅತ್ಯುತ್ತಮ ಔಷಧ ಎಂಬ ಮಾತನ್ನು ನೀವು ಎಂದಾದರೂ ಕೇಳಿದ್ದೀರಾ? ಸರಿ, ಈ ಹಳೆಯ ಗಾದೆಗೆ ಸ್ವಲ್ಪ ಸತ್ಯವಿರಬಹುದು ಎಂದು ಅದು ತಿರುಗುತ್ತದೆ. ಇತ್ತೀಚಿನ ಅಧ್ಯಯನಗಳು ನಗುವುದು ದೇಹದಾದ್ಯಂತ ರಕ್ತದ ಹರಿವನ್ನು ಹೆಚ್ಚಿಸುವ ಮೂಲಕ ಹೃದಯರಕ್ತನಾಳದ ಆರೋಗ್ಯವನ್ನು ಸುಧಾರಿಸುತ್ತದೆ ಎಂದು ತೋರಿಸಿದೆ. ನಾವು ನಗುವಾಗ ನಮ್ಮ ದೇಹವು ಎಂಡಾರ್ಫಿನ್ಗಳನ್ನು ಬಿಡುಗಡೆ ಮಾಡುತ್ತದೆ. ಇದು ನೈಸರ್ಗಿಕ ನೋವು ನಿವಾರಕಗಳಾಗಿವೆ. ಅದು ಸಂತೋಷ ಮತ್ತು ಯೋಗಕ್ಷೇಮದ ಭಾವನೆಗಳನ್ನು ಉತ್ತೇಜಿಸುತ್ತದೆ. ಈ ಎಂಡಾರ್ಫಿನ್ಗಳು ನಮ್ಮ ರಕ್ತನಾಳಗಳನ್ನು ವಿಸ್ತರಿಸಲು ಕಾರಣವಾಗುತ್ತವೆ. ಇದು ದೇಹದಾದ್ಯಂತ ರಕ್ತದ ಹರಿವು ಮತ್ತು ಆಮ್ಲಜನಕೀಕರಣವನ್ನು ಹೆಚ್ಚಿಸಲು ಅನುವು ಮಾಡಿಕೊಡುತ್ತದೆ. ಈ ಹೆಚ್ಚಿದ ರಕ್ತದ ಹರಿವು ಅಪಧಮನಿಗಳಲ್ಲಿನ ಉರಿಯೂತವನ್ನು ಕಡಿಮೆ ಮಾಡಲು ಮತ್ತು ಒಟ್ಟಾರೆ ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂದು ತೋರಿಸಲಾಗಿದೆ. ಹೆಚ್ಚುವರಿಯಾಗಿ, ನಗು ವಿಶ್ರಾಂತಿ ಮತ್ತು ಒತ್ತಡ ಕಡಿತವನ್ನು ಉತ್ತೇಜಿಸುತ್ತದೆ. ಇವೆರಡೂ ಉತ್ತಮ ಹೃದಯರಕ್ತನಾಳದ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಪ್ರಮುಖ ಅಂಶಗಳಾಗಿವೆ. ನಾವು ಒತ್ತಡಕ್ಕೊಳಗಾದಾಗ ಅಥವಾ ಆತಂಕಗೊಂಡಾಗ ನಮ್ಮ ದೇಹವು ಅಡ್ರಿನಾಲಿನ್ ಮತ್ತು ಕಾರ್ಟಿಸೋಲ್ ಅನ್ನು ಉತ್ಪಾದಿಸುತ್ತದೆ. ಹೃದಯ ಬಡಿತವನ್ನು ಹೆಚ್ಚಿಸುವ ಮತ್ತು ರಕ್ತನಾಳಗಳನ್ನು ಸಂಕುಚಿತಗೊಳಿಸುವ ಹಾರ್ಮೋನ್. ಆರೋಗ್ಯಕರ ಜೀವನ ಶೈಲಿಯು ಒಟ್ಟಾರೆ ಸಂತೋಷ ಮತ್ತು ಯೋಗಕ್ಷೇಮಕ್ಕೆ ಅನುಕೂಲಕರವಾಗಿದೆ ಎಂಬುದು ರಹಸ್ಯವಲ್ಲ. ಆದಾಗ್ಯೂ, ಇತ್ತೀಚಿನ ಅಧ್ಯಯನಗಳು ವಿಲೋಮವು ನಿಜವಾಗಬಹುದು ಎಂದು ತೋರಿಸಿದೆ. ಸಂತೋಷದ ವ್ಯಕ್ತಿಗಳು ಆರೋಗ್ಯಕರ ನಡವಳಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಸಾಧ್ಯತೆಯಿದೆ. ಉದಾಹರಣೆಗೆ, ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಮತ್ತು ಪೌಷ್ಟಿಕ ಆಹಾರಗಳನ್ನು ತಿನ್ನುವುದು. ಈ ಸಂಬಂಧಕ್ಕೆ ಒಂದು ಸಂಭವನೀಯ ವಿವರಣೆಯೆಂದರೆ, ಸಂತೋಷವು ತನ್ನ ಕಡೆಗೆ ಧನಾತ್ಮಕ ವರ್ತನೆಗಳು ಮತ್ತು ನಡವಳಿಕೆಗಳನ್ನು ಬೆಳೆಸುತ್ತದೆ. ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಸಂತೋಷ ಮತ್ತು ಹೆಚ್ಚು ತೃಪ್ತಿಯನ್ನು ಅನುಭವಿಸಿದಾಗ ಅವರು ತಮ್ಮನ್ನು ದೈಹಿಕವಾಗಿಯೂ ಕಾಳಜಿ ವಹಿಸಲು ಹೆಚ್ಚು ಪ್ರೇರೇಪಿಸಲ್ಪಡಬಹುದು. ಇದು ವಿವಿಧ ರೀತಿಯಲ್ಲಿ ಪ್ರಕಟವಾಗಬಹುದು, ಬಹುಶಃ ಆರೋಗ್ಯಕರ ಆಹಾರದ ಆಯ್ಕೆಗಳನ್ನು ಮಾಡುವ ಮೂಲಕ ಅಥವಾ ಅವರ ವ್ಯಾಯಾಮದ ವೇಳಾಪಟ್ಟಿಯಲ್ಲಿ ಸಮಯವನ್ನು ಕೆತ್ತಿಸುವ ಮೂಲಕ. ಸಂತೋಷ ಮತ್ತು ಆರೋಗ್ಯದ ನಡುವಿನ ಸಂಬಂಧಕ್ಕೆ ಕೊಡುಗೆ ನೀಡಬಹುದಾದ ಇನ್ನೊಂದು ಅಂಶವೆಂದರೆ ಸಾಮಾಜಿಕ ಬೆಂಬಲ. ಆರೋಗ್ಯಕರ ನಡವಳಿಕೆಗಳನ್ನು ಉತ್ತೇಜಿಸುವಲ್ಲಿ ಸಾಮಾಜಿಕ ಸಂಪರ್ಕಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಎಂದು ಅಧ್ಯಯನಗಳು ತೋರಿಸಿವೆ. ಜನರು ತಮ್ಮ ಸುತ್ತಮುತ್ತಲಿನವರಿಂದ ಸಂಪರ್ಕ ಮತ್ತು ಬೆಂಬಲವನ್ನು ಅನುಭವಿಸಿದಾಗ ಅವರು ವ್ಯಾಯಾಮ ಅಥವಾ ಪೌಷ್ಟಿಕಾಂಶದ ಊಟದಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಸಾಧ್ಯತೆಯಿದೆ. ನಮ್ಮ ಭಾವನೆಗಳು ನಮ್ಮ ದೈಹಿಕ ಆರೋಗ್ಯದ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತವೆ ಎಂಬುದು ರಹಸ್ಯವಲ್ಲ. ಒತ್ತಡ, ಆತಂಕ ಮತ್ತು ಖಿನ್ನತೆಯಂತಹ ನಕಾರಾತ್ಮಕ ಭಾವನೆಗಳು ಹೃದ್ರೋಗ, ಮಧುಮೇಹ ಮತ್ತು ಕ್ಯಾನ್ಸರ್ನಂತಹ ದೀರ್ಘಕಾಲದ ಕಾಯಿಲೆಗಳ ಬೆಳವಣಿಗೆಗೆ ಕಾರಣವಾಗಬಹುದು ಎಂದು ಅಧ್ಯಯನಗಳು ತೋರಿಸಿವೆ. ಆದಾಗ್ಯೂ, ದೇಹದಲ್ಲಿನ ಉರಿಯೂತವನ್ನು ಕಡಿಮೆ ಮಾಡುವ ಮೂಲಕ ಧನಾತ್ಮಕ ಭಾವನೆಗಳು ಈ ನಕಾರಾತ್ಮಕ ಪರಿಣಾಮಗಳನ್ನು ಎದುರಿಸಲು ಸಾಧ್ಯವಾಗುತ್ತದೆ ಎಂದು ಇತ್ತೀಚಿನ ಸಂಶೋಧನೆಯು ಬಹಿರಂಗಪಡಿಸಿದೆ. ಉರಿಯೂತವು ಗಾಯ ಅಥವಾ ಸೋಂಕಿಗೆ ಪ್ರತಿರಕ್ಷಣಾ ವ್ಯವಸ್ಥೆಯಿಂದ ನೈಸರ್ಗಿಕ ಪ್ರತಿಕ್ರಿಯೆಯಾಗಿದೆ. ಆದಾಗ್ಯೂ, ದೀರ್ಘಕಾಲದ ಉರಿಯೂತವು ಅಂಗಾಂಶ ಹಾನಿಗೆ ಕಾರಣವಾಗಬಹುದು ಮತ್ತು ವಿವಿಧ ಆರೋಗ್ಯ ಪರಿಸ್ಥಿತಿಗಳ ಬೆಳವಣಿಗೆಗೆ ಕೊಡುಗೆ ನೀಡುತ್ತದೆ. ಹೆಚ್ಚು ನಕಾರಾತ್ಮಕ ಭಾವನೆಗಳನ್ನು ಅನುಭವಿಸುವವರಿಗೆ ಹೋಲಿಸಿದರೆ ಸಂತೋಷ, ಪ್ರೀತಿ, ಕೃತಜ್ಞತೆ ಮತ್ತು ತೃಪ್ತಿಯಂತಹ ಸಕಾರಾತ್ಮಕ ಭಾವನೆಗಳನ್ನು ಅನುಭವಿಸುವ ಜನರು ತಮ್ಮ ರಕ್ತದಲ್ಲಿ ಕಡಿಮೆ ಮಟ್ಟದ ಉರಿಯೂತದ ಗುರುತುಗಳನ್ನು ಹೊಂದಿರುತ್ತಾರೆ ಎಂದು ಅಧ್ಯಯನಗಳು ಕಂಡುಕೊಂಡಿವೆ. ಸಕಾರಾತ್ಮಕ ಭಾವನೆಗಳು ಮತ್ತು ಕಡಿಮೆ ಉರಿಯೂತದ ನಡುವಿನ ಈ ಸಂಪರ್ಕಕ್ಕೆ ಒಂದು ಸಂಭವನೀಯ ವಿವರಣೆಯು ಜೀನ್ ಅಭಿವ್ಯಕ್ತಿಯಲ್ಲಿನ ಬದಲಾವಣೆಗಳ ಮೂಲಕ. ಸಂತೋಷ ಮತ್ತು ಯೋಗಕ್ಷೇಮವು ನಿದ್ರೆಯ ಗುಣಮಟ್ಟ ಮತ್ತು ಅವಧಿಯನ್ನು ಗಮನಾರ್ಹವಾಗಿ ಸುಧಾರಿಸುವ ಪ್ರಮುಖ ಅಂಶಗಳಾಗಿವೆ. ಉನ್ನತ ಮಟ್ಟದ ಸಂತೋಷ ಮತ್ತು ಯೋಗಕ್ಷೇಮವನ್ನು ವರದಿ ಮಾಡುವ ವ್ಯಕ್ತಿಗಳು ಉತ್ತಮ ನಿದ್ರೆಯ ಮಾದರಿಗಳನ್ನು ಹೊಂದಿರುತ್ತಾರೆ ಎಂದು ಅಧ್ಯಯನಗಳು ತೋರಿಸಿವೆ. ಏಕೆಂದರೆ ನಮ್ಮ ನಿದ್ರೆಯ ಎಚ್ಚರ ಚಕ್ರಗಳನ್ನು ನಿಯಂತ್ರಿಸುವಲ್ಲಿ ನಮ್ಮ ಭಾವನಾತ್ಮಕ ಸ್ಥಿತಿಗಳು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ. ಹಗಲಿನಲ್ಲಿ ಸಕಾರಾತ್ಮಕ ಭಾವನೆಗಳನ್ನು ಅನುಭವಿಸುವ ಜನರು ವೇಗವಾಗಿ ನಿದ್ರಿಸುತ್ತಾರೆ.
ರಾತ್ರಿಯಲ್ಲಿ ಕಡಿಮೆ ಆಗಾಗ್ಗೆ ಎಚ್ಚರಗೊಳ್ಳುತ್ತಾರೆ ಮತ್ತು ಬೆಳಿಗ್ಗೆ ಎದ್ದ ನಂತರ ಹೆಚ್ಚು ವಿಶ್ರಾಂತಿ ಪಡೆಯುತ್ತಾರೆ ಎಂದು ಮಾನಸಿಕ ಸಂಶೋಧನೆಯು ಬಹಿರಂಗಪಡಿಸಿದೆ. ಇದಕ್ಕೆ ವಿರುದ್ಧವಾಗಿ, ಖಿನ್ನತೆ ಅಥವಾ ಆತಂಕದಿಂದ ಬಳಲುತ್ತಿರುವ ವ್ಯಕ್ತಿಗಳು ಸಾಮಾನ್ಯವಾಗಿ ನಿದ್ರಾಹೀನತೆ ಅಥವಾ ಇತರ ನಿದ್ರಾಹೀನತೆಗಳೊಂದಿಗೆ ಹೋರಾಡುತ್ತಾರೆ. ನಿಯಮಿತವಾಗಿ ವ್ಯಾಯಾಮ ಮಾಡುವುದು, ಸಾವಧಾನತೆ, ಧ್ಯಾನವನ್ನು ಅಭ್ಯಾಸ ಮಾಡುವುದು ಮತ್ತು ಪ್ರೀತಿಪಾತ್ರರ ಜೊತೆ ಸಮಯ ಕಳೆಯುವುದು ಮುಂತಾದ ಆರೋಗ್ಯಕರ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವುದು ಒಟ್ಟಾರೆ ಸಂತೋಷ ಮತ್ತು ಯೋಗಕ್ಷೇಮದ ಅರ್ಥವನ್ನು ನೀಡುತ್ತದೆ. ದಿನವಿಡೀ ಸಕಾರಾತ್ಮಕ ಭಾವನೆಗಳನ್ನು ಬೆಳೆಸುವ ಮೂಲಕ ರಾತ್ರಿಯ ವಿಶ್ರಾಂತಿಗಾಗಿ ನಾವು ನಮ್ಮನ್ನು ಹೊಂದಿಸಿಕೊಳ್ಳಬಹುದು. ಸಂತೋಷದ ಜನರು ಬಲವಾದ ಸಾಮಾಜಿಕ ಸಂಪರ್ಕಗಳನ್ನು ಮತ್ತು ಹೆಚ್ಚು ಪೂರೈಸುವ ಸಂಬಂಧಗಳನ್ನು ಹೊಂದಿರುತ್ತಾರೆ. ಸಕಾರಾತ್ಮಕ ಭಾವನೆಗಳು ಪ್ರಣಯ ಮತ್ತು ಪ್ಲಾಟೋನಿಕ್ ಎರಡೂ ಉತ್ತಮ ಪರಸ್ಪರ ಸಂಬಂಧಗಳಿಗೆ ಕೊಡುಗೆ ನೀಡುತ್ತವೆ ಎಂದು ಅಧ್ಯಯನಗಳು ಸತತವಾಗಿ ತೋರಿಸಿವೆ, ಏಕೆಂದರೆ ಸಂತೋಷದ ವ್ಯಕ್ತಿಗಳು ಇತರ ಕಡೆಗೆ ಹೆಚ್ಚು ಆಶಾವಾದಿ, ಸಹಾನುಭೂತಿ ಮತ್ತು ಮುಕ್ತ ಮನಸ್ಸಿನವರಾಗಿದ್ದಾರೆ. ಇದಲ್ಲದೆ ಸಂಬಂಧಗಳಲ್ಲಿ ಸಕಾರಾತ್ಮಕತೆಯ ಸ್ವಯಂಭ ಶಾಶ್ವತ ಚಕ್ರವನ್ನು ರಚಿಸುವ ಮೂಲಕ ಸಂತೋಷವು ಈ ಗುಣಲಕ್ಷಣಗಳನ್ನು ಬಲಪಡಿಸುತ್ತದೆ. ಸಂತೋಷದ ವ್ಯಕ್ತಿಯು ತನ್ನ ಸ್ನೇಹಿತರು ಮತ್ತು ಪ್ರೀತಿಪಾತ್ರರ ಕಡೆಗೆ ದಯೆ, ಸಹಾನುಭೂತಿ ಮತ್ತು ವಾತ್ಸಲ್ಯವನ್ನು ಪ್ರದರ್ಶಿಸುವ ಸಾಧ್ಯತೆಯಿದೆ. ಇದು ಅವರ ಸಾಮಾಜಿಕ ವಲಯಗಳಿಂದ ಸಕಾರಾತ್ಮಕ ಪ್ರತಿಕ್ರಿಯೆಯನ್ನು ಉಂಟುಮಾಡುತ್ತದೆ. ಇದು ಧನಾತ್ಮಕ ನಡವಳಿಕೆಗಳನ್ನು ಬಲಪಡಿಸುತ್ತದೆ ಮತ್ತು ಸಂಬಂಧಗಳ ಗುಣಮಟ್ಟವನ್ನು ಸುಧಾರಿಸುತ್ತದೆ. ಮತ್ತೊಂದೆಡೆ, ಅತೃಪ್ತ ವ್ಯಕ್ತಿಗಳು ಕಾಲಾನಂತರದಲ್ಲಿ ನಿಕಟ ಸ್ನೇಹ ಅಥವಾ ಪ್ರಣಯ ಪಾಲುದಾರಿಕೆಗಳನ್ನು ಕಾಪಾಡಿಕೊಳ್ಳಲು ಹೋರಾಡುತ್ತಾರೆ. ನಕಾರಾತ್ಮಕ ಭಾವನೆಗಳು ಪ್ರತ್ಯೇಕತೆ ಅಥವಾ ಒಂಟಿತನದ ಭಾವನೆಗಳಿಗೆ ಕಾರಣವಾಗಬಹುದು. ಇದು ನಕಾರಾತ್ಮಕ ಮನಸ್ಥಿತಿಗಳನ್ನು ಇನ್ನಷ್ಟು ಉಲ್ಬಣಗೊಳಿಸುತ್ತದೆ. ಹೆಚ್ಚುವರಿಯಾಗಿ, ಅಸಂತೋಷಿತ ವ್ಯಕ್ತಿಗಳು ತಮ್ಮ ಸಂಬಂಧಗಳನ್ನು ದುರ್ಬಲಗೊಳಿಸುವ ನಡವಳಿಕೆಯನ್ನು ಪ್ರದರ್ಶಿಸಬಹುದು. ಉದಾಹರಣೆಗೆ, ಸಂವಹನ ಅಥವಾ ಅತಿಯಾದ ವಿಮರ್ಶಾತ್ಮಕ. ಸಕಾರಾತ್ಮಕ ಭಾವನೆಗಳು ಶಕ್ತಿಯುತ ಸಾಧನವಾಗಿದ್ದು ಅದು ಅರಿವಿನ ಕಾರ್ಯ, ಸ್ಮರಣೆ ಮತ್ತು ಗಮನವನ್ನು ಸುಧಾರಿಸುತ್ತದೆ. ಸಂತೋಷ, ಕೃತಜ್ಞತೆ ಅಥವಾ ಪ್ರೀತಿಯಂತಹ ಸಕಾರಾತ್ಮಕ ಭಾವನೆಗಳನ್ನು ನಾವು ಅನುಭವಿಸಿದಾಗ ನಮ್ಮ ಮೆದುಳಿನ ಕಾರ್ಯವನ್ನು ಸುಧಾರಿಸಲು ಸಹಾಯ ಮಾಡುವ ಡೋಪಮೈನ್ ಮತ್ತು ಸಿರೊಟೋನಿನ್ನಂತಹ ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತವೆ. ಈ ರಾಸಾಯನಿಕಗಳು ಹೊಸ ಮಾಹಿತಿಯನ್ನು ಕಲಿಯುವ ಮತ್ತು ನಮ್ಮ ಸ್ಮರಣೆಯಲ್ಲಿ ಉಳಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತವೆ. ಸಕಾರಾತ್ಮಕ ಭಾವನೆಗಳು ಒತ್ತಡದ ಮಟ್ಟವನ್ನು ಕಡಿಮೆ ಮಾಡುವ ಮೂಲಕ ಗಮನವನ್ನು ಸುಧಾರಿಸಬಹುದು ಎಂದು ಸಂಶೋಧನೆ ತೋರಿಸಿದೆ. ನಾವು ಒತ್ತಡಕ್ಕೊಳಗಾದಾಗ ಅಥವಾ ಆತಂಕಗೊಂಡಾಗ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸುವ ನಮ್ಮ ಮೆದುಳಿನ ಸಾಮರ್ಥ್ಯವು ಕಡಿಮೆಯಾಗುತ್ತದೆ. ಆದಾಗ್ಯೂ, ನಾವು ಸಕಾರಾತ್ಮಕ ಭಾವನೆಗಳನ್ನು ಅನುಭವಿಸಿದಾಗ ನಮ್ಮ ವ್ಯವಸ್ಥೆಯಲ್ಲಿ ಕಾರ್ಟಿಸೋಲ್, ಒತ್ತಡಕ್ಕೆ ಕಾರಣವಾದ ಹಾರ್ಮೋನ್ ಮಟ್ಟವು ಕಡಿಮೆಯಾಗುತ್ತದೆ. ಇದು ದೀರ್ಘಕಾಲದವರೆಗೆ ಕಾರ್ಯಗಳ ಮೇಲೆ ಕೇಂದ್ರೀಕರಿಸಲು ಅನುವು ಮಾಡಿಕೊಡುತ್ತದೆ. ಇದಲ್ಲದೆ, ಪರಿಶೋಧನೆ ಮತ್ತು ಪ್ರಯೋಗವನ್ನು ಪ್ರೋತ್ಸಾಹಿಸುವ ಬೆಳವಣಿಗೆಯ ಮನಸ್ಥಿತಿಯನ್ನು ಉತ್ತೇಜಿಸುವ ಮೂಲಕ ಸೃಜನಶೀಲತೆಯನ್ನು ಹೆಚ್ಚಿಸಲು ಸಕಾರಾತ್ಮಕ ಭಾವನೆಗಳು ಕಂಡುಬಂದಿವೆ. ಭಯ ಅಥವಾ ಆತಂಕದಂತಹ ನಕಾರಾತ್ಮಕ ಭಾವನೆಗಳಿಗೆ ವ್ಯತಿರಿಕ್ತವಾಗಿ ಆಯ್ಕೆಗಳು ಮತ್ತು ಸಾಧ್ಯತೆಗಳನ್ನು ಕಿರಿದಾಗಿಸುವ ಮೂಲಕ ಸೃಜನಶೀಲತೆಯನ್ನು ಮಿತಿಗೊಳಿಸುತ್ತದೆ. ಸಂತೋಷವಾಗಿರುವುದು ಉತ್ಪಾದಕತೆ ಮತ್ತು ಸೃಜನಶೀಲತೆಯನ್ನು ಹೆಚ್ಚಿಸಬಹುದು. ಈ ಪ್ರದೇಶದಲ್ಲಿ ಬಹಳಷ್ಟು ಸಂಶೋಧನೆಗಳನ್ನು ಮಾಡಲಾಗಿದೆ ಮತ್ತು ಎಲ್ಲರೂ ಒಂದೇ ತೀರ್ಮಾನಕ್ಕೆ ಬಂದಿದ್ದಾರೆ: ಸಂತೋಷವಾಗಿರುವುದು ನಿಮಗೆ ಒಳ್ಳೆಯದು. ಇದು ಕೇವಲ ಕ್ಷಣಿಕ ಭಾವನೆಯಲ್ಲ. ಸಂತೋಷವು ನಿಮ್ಮ ಜೀವನ, ಆರೋಗ್ಯ ಮತ್ತು ಯೋಗಕ್ಷೇಮದ ಮೇಲೆ ದೀರ್ಘಕಾಲೀನ ಪರಿಣಾಮವನ್ನು ಬೀರುತ್ತದೆ. ಸಂತೋಷವು ಉತ್ಪಾದಕತೆಯನ್ನು ಹೆಚ್ಚಿಸಲು ಒಂದು ಕಾರಣವೆಂದರೆ ಅದು ನಿಮ್ಮ ಶಕ್ತಿಯ ಮಟ್ಟವನ್ನು ಹೆಚ್ಚಿಸುತ್ತದೆ. ನೀವು ಸಂತೋಷವಾಗಿರುವಾಗ ಬೆದರಿಸುವಂತೆ ತೋರುವ ಕಾರ್ಯಗಳನ್ನು ನಿಭಾಯಿಸಲು ನೀವು ಹೆಚ್ಚು ಪ್ರೇರಿತರಾಗುತ್ತೀರಿ. ಈ ಹೆಚ್ಚಿದ ಪ್ರೇರಣೆಯು ಉತ್ತಮ ಗಮನ ಮತ್ತು ಏಕಾಗ್ರತೆಗೆ ಅನುವಾದಿಸುತ್ತದೆ. ಇದು ನಿಮಗೆ ಕೆಲಸಗಳನ್ನು ವೇಗವಾಗಿ ಮತ್ತು ಹೆಚ್ಚಿನ ನಿಖರತೆಯೊಂದಿಗೆ ಮಾಡಲು ಅನುವು ಮಾಡಿಕೊಡುತ್ತದೆ. ಹೆಚ್ಚುವರಿಯಾಗಿ, ನೀವು ಕೆಲಸದಲ್ಲಿ ಸಂತೋಷವಾಗಿರುವಾಗ ವಿಮರ್ಶಾತ್ಮಕ ಚಿಂತನೆಯ ಕೌಶಲ್ಯಗಳ ಅಗತ್ಯವಿರುವ ಸೃಜನಶೀಲ ಸಮಸ್ಯೆಯ ಪರಿಹರಿಸುವ ಚಟುವಟಿಕೆಗಳಲ್ಲಿ ನೀವು ತೊಡಗಿಸಿಕೊಳ್ಳುವ ಸಾಧ್ಯತೆಯಿದೆ. ಸಂತೋಷವು ಹೆಚ್ಚಿದ ಸೃಜನಶೀಲತೆಗೆ ಕಾರಣವಾಗುವ ಇನ್ನೊಂದು ಕಾರಣವೆಂದರೆ ಅದು ಒತ್ತಡದ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ನಾವು ಒತ್ತಡಕ್ಕೊಳಗಾದಾಗ ಅಥವಾ ಆತಂಕಕ್ಕೊಳಗಾದಾಗ ನಮ್ಮ ಮಿದುಳುಗಳು ಬದುಕುಳಿಯುವ ಕ್ರಮಕ್ಕೆ ಬದಲಾಯಿಸಿದಾಗ ಸೃಜನಶೀಲ ಚಿಂತನೆಯ ಪ್ರಕ್ರಿಯೆಗಳನ್ನು ಸ್ಥಗಿತಗೊಳಿಸುತ್ತವೆ. ಜೀವನವು ಕೆಲವೊಮ್ಮೆ ಕಠಿಣವಾಗಿರುತ್ತದೆ ಎಂಬುದು ರಹಸ್ಯವಲ್ಲ, ಮತ್ತು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಒತ್ತಡ ಮತ್ತು ಪ್ರತಿಕೂಲತೆಯನ್ನು ಅನುಭವಿಸುತ್ತಾರೆ. ಆದಾಗ್ಯೂ,
ಸಂತೋಷದ ವ್ಯಕ್ತಿಗಳು ಹೆಚ್ಚು ಚೇತರಿಸಿಕೊಳ್ಳುತ್ತಾರೆ ಮತ್ತು ಈ ಸವಾಲುಗಳನ್ನು ನಿಭಾಯಿಸಲು ಉತ್ತಮವಾಗಿ ಸಜ್ಜುಗೊಂಡಿದ್ದಾರೆ ಎಂದು ಸಂಶೋಧನೆ ತೋರಿಸಿದೆ. ಇದರರ್ಥ ಜೀವನದ ಬಗ್ಗೆ ಸಕಾರಾತ್ಮಕ ದೃಷ್ಟಿಕೋನವನ್ನು ಹೊಂದಿರುವ ಜನರು ಹಿನ್ನಡೆಗಳಿಂದ ಬೇಗನೆ ಪುಟಿದೇಳುತ್ತಾರೆ ಮತ್ತು ಅವರ ಮಾನಸಿಕ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮಗಳನ್ನು ಅನುಭವಿಸುವ ಸಾಧ್ಯತೆ ಕಡಿಮೆ. ಇದಕ್ಕೆ ಒಂದು ಕಾರಣವೆಂದರೆ ಸಂತೋಷದ ವ್ಯಕ್ತಿಗಳು ಬಲವಾದ ಸಾಮಾಜಿಕ ಬೆಂಬಲ ನೆಟ್ವರ್ಕ್ಗಳನ್ನು ಹೊಂದಿರುತ್ತಾರೆ. ಅವರು ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರನ್ನು ಹೊಂದಿದ್ದಾರೆ. ಅವರು ವಿಷಯಗಳನ್ನು ಕಷ್ಟಕರವಾದಾಗ ಅವರು ಅವಲಂಬಿಸಬಹುದು. ಇದು ಕಠಿಣ ಸಮಯದಲ್ಲಿ ದೃಷ್ಟಿಕೋನ ಮತ್ತು ದೃಷ್ಟಿಕೋನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಹೆಚ್ಚುವರಿಯಾಗಿ, ಸಂತೋಷದ ಜನರು ಸಾಮಾನ್ಯವಾಗಿ ಆರೋಗ್ಯಕರ ನಡವಳಿಕೆಗಳಲ್ಲಿ ತೊಡಗುತ್ತಾರೆ. ಉದಾಹರಣೆಗೆ, ನಿಯಮಿತ ವ್ಯಾಯಾಮ, ಆರೋಗ್ಯಕರ ಆಹಾರ ಪದ್ಧತಿ ಮತ್ತು ಸಾಕಷ್ಟು ನಿದ್ರೆ ಪಡೆಯುವುದು ಸ್ಥಿತಿಸ್ಥಾಪಕತ್ವಕ್ಕೆ ದೃಢವಾದ ಅಡಿಪಾಯವನ್ನು ಒದಗಿಸುತ್ತದೆ. ಸಂತೋಷದ ಜನರ ಹೆಚ್ಚಿನ ಸ್ಥಿತಿಸ್ಥಾಪಕತ್ವಕ್ಕೆ ಕೊಡುಗೆ ನೀಡುವ ಮತ್ತೊಂದು ಅಂಶವೆಂದರೆ ನಕಾರಾತ್ಮಕ ಸಂದರ್ಭಗಳನ್ನು ಸಕಾರಾತ್ಮಕ ಬೆಳಕಿನಲ್ಲಿ ಮರುಹೊಂದಿಸುವ ಅವರ ಸಾಮರ್ಥ್ಯ. ಸಂತೋಷವು ಪ್ರತಿಯೊಬ್ಬರೂ ಜೀವನದಲ್ಲಿ ಅನುಭವಿಸಲು ಬಯಸುವ ಭಾವನೆಯಾಗಿದೆ. ಇದು ಸಕಾರಾತ್ಮಕ ಭಾವನೆಯಾಗಿದ್ದು, ಅದು ಸಂತೋಷ ಮತ್ತು ತೃಪ್ತಿಯನ್ನು ತರುತ್ತದೆ. ಸಂತೋಷವು ಸಾಂಕ್ರಾಮಿಕವಾಗಿದೆ ಎಂದು ಸಂಶೋಧನೆ ತೋರಿಸಿದೆ ಮತ್ತು ಸಂತೋಷದ ಜನರ ಸುತ್ತಲೂ ಇರುವುದು ನಿಮ್ಮ ಸ್ವಂತ ಸಂತೋಷವನ್ನು ಹೆಚ್ಚಿಸಬಹುದು. ಈ ಭಾವನಾತ್ಮಕ ಸೋಂಕಿನ ಪರಿಣಾಮವು ಎಷ್ಟು ಪ್ರಬಲವಾಗಿದೆ ಎಂದರೆ ಅದು ನಿಮ್ಮ ಬಗ್ಗೆ ಮತ್ತು ನಿಮ್ಮ ಸುತ್ತಲಿನ ಪ್ರಪಂಚದ ಬಗ್ಗೆ ನೀವು ಭಾವಿಸುವ ರೀತಿಯನ್ನು ಬದಲಾಯಿಸಬಹುದು. ವ್ಯಕ್ತಿಗಳು ಸಂತೋಷದ ಜನರೊಂದಿಗೆ ಸಮಯ ಕಳೆಯುವಾಗ ಅವರು ಧನಾತ್ಮಕ ಭಾವನೆಗಳನ್ನು ಅನುಭವಿಸುವ ಸಾಧ್ಯತೆಯಿದೆ ಎಂದು ಅಧ್ಯಯನಗಳು ತೋರಿಸಿವೆ. ಈ ವಿದ್ಯಮಾನವು ನಮ್ಮ ಮೆದುಳಿನಲ್ಲಿರುವ ಕನ್ನಡಿ ನ್ಯೂರಾನ್ಗಳ ಕಾರಣದಿಂದಾಗಿ ಸಂಭವಿಸುತ್ತದೆ. ಇದು ಇತರರ ನಡವಳಿಕೆಯನ್ನು ಅನುಕರಿಸಲು ನಮಗೆ ಅನುವು ಮಾಡಿಕೊಡುತ್ತದೆ. ಯಾರಾದರೂ ನಗುವುದು ಅಥವಾ ನಗುವುದನ್ನು ನಾವು ನೋಡಿದಾಗ ನಮ್ಮ ಮೆದುಳು ಇದನ್ನು ಅದೇ ಕೆಲಸವನ್ನು ಮಾಡಲು ಆಹ್ವಾನ ಎಂದು ಅರ್ಥೈಸುತ್ತದೆ. ಇದರರ್ಥ ಸಂತೋಷದ ಜನರೊಂದಿಗೆ ಸಮಯ ಕಳೆಯುವುದು ನಿಮ್ಮ ಮನಸ್ಥಿತಿಯನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಸ್ವಂತ ಸಂತೋಷದ ಭಾವನೆಗಳನ್ನು ಹೆಚ್ಚಿಸುತ್ತದೆ. ದಯೆ ಮತ್ತು ಪರಹಿತಚಿಂತನೆಯ ಕಾರ್ಯಗಳು ಸ್ವೀಕರಿಸುವವರಿಗೆ ಮಾತ್ರವಲ್ಲ, ಅವುಗಳಲ್ಲಿ ತೊಡಗಿರುವವರಿಗೂ ಒಳ್ಳೆಯದು. ದಯೆಯ ಕಾರ್ಯಗಳನ್ನು ಮಾಡುವುದರಿಂದ ಸಕಾರಾತ್ಮಕತೆ, ಮೌಲ್ಯ ಮತ್ತು ಇತರರೊಂದಿಗೆ ಸಂಪರ್ಕದ ಭಾವನೆಗಳನ್ನು ಹೆಚ್ಚಿಸುವ ಮೂಲಕ ಒಬ್ಬರ ಸಂತೋಷದ ಮಟ್ಟವನ್ನು ಹೆಚ್ಚಿಸಬಹುದು ಎಂದು ಅಧ್ಯಯನಗಳು ತೋರಿಸಿವೆ. ಅಂತಹ ನಡವಳಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಜೀವನದಲ್ಲಿ ಉದ್ದೇಶ ಮತ್ತು ಅರ್ಥವನ್ನು ಒದಗಿಸುತ್ತದೆ. ಇದು ಹೆಚ್ಚಿನ ಒಟ್ಟಾರೆ ತೃಪ್ತಿಗೆ ಕಾರಣವಾಗಬಹುದು. ದಯೆಯ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲು ಒಂದು ಮಾರ್ಗವೆಂದರೆ ಸ್ವಯಂ ಸೇವಕರ ಮೂಲಕ. ಸ್ವಯಂ ಸೇವಕವು ವೈಯಕ್ತಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ಅನುಭವಿಸುತ್ತಿರುವಾಗ ವ್ಯಕ್ತಿಗಳು ತಮ್ಮ ಸಮುದಾಯಕ್ಕೆ ಹಿಂತಿರುಗಲು ಅನುಮತಿಸುತ್ತದೆ. ಇದು ಸಾಮಾಜಿಕ ಸಂಪರ್ಕ, ಕೌಶಲ್ಯ ನಿರ್ಮಾಣ ಮತ್ತು ಹೊಸ ಅನುಭವಗಳಿಗೆ ಅವಕಾಶಗಳನ್ನು ಒದಗಿಸುತ್ತದೆ. ಹೆಚ್ಚುವರಿಯಾಗಿ, ಸ್ವಯಂ ಸೇವಕರು ಒತ್ತಡವನ್ನು ಕಡಿಮೆ ಮಾಡುವ ಮೂಲಕ ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸುವ ಮೂಲಕ ಸಂತೋಷದ ಮಟ್ಟವನ್ನು ಹೆಚ್ಚಿಸಬಹುದು ಎಂದು ಸಂಶೋಧನೆ ಕಂಡುಹಿಡಿದಿದೆ. ದಯೆಯ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲು ಇನ್ನೊಂದು ಮಾರ್ಗವೆಂದರೆ ತೆರೆದ ಬಾಗಿಲುಗಳನ್ನು ಹಿಡಿದಿಟ್ಟುಕೊಳ್ಳುವುದು ಅಥವಾ ಇತರರನ್ನು ಹೊಗಳುವುದು ಮುಂತಾದ ಸಣ್ಣ ದೈನಂದಿನ ನಡವಳಿಕೆಗಳ ಮೂಲಕ. ಸಂತೋಷದ ಜನರು ತಮ್ಮ ಆರೋಗ್ಯಕ್ಕೆ ಬಂದಾಗ ಗಮನಾರ್ಹ ಪ್ರಯೋಜನವನ್ನು ಹೊಂದಿದ್ದಾರೆ ಎಂದು ಸಂಶೋಧನೆ ಕಂಡುಹಿಡಿದಿದೆ. ಹೆಚ್ಚು ಸಕಾರಾತ್ಮಕ ಭಾವನೆಗಳನ್ನು ಅನುಭವಿಸುವ ಮತ್ತು ಹೆಚ್ಚಿನ ಉದ್ದೇಶದ ಅರ್ಥವನ್ನು ಹೊಂದಿರುವ ವ್ಯಕ್ತಿಗಳು ಹೆಚ್ಚು ಕಾಲ ಬದುಕಲು ಒಲವು ತೋರುತ್ತಾರೆ ಎಂದು ಅಧ್ಯಯನಗಳು ತೋರಿಸುತ್ತವೆ. ವಾಸ್ತವವಾಗಿ, ಸಂತೋಷದ ಜನರು ಅಕಾಲಿಕ ಮರಣದ ಅಪಾಯವನ್ನು 35% ಕಡಿಮೆ ಹೊಂದಿರಬಹುದು ಎಂದು ಸಂಶೋಧನೆ ಸೂಚಿಸುತ್ತದೆ. ಸಂತೋಷ ಮತ್ತು ದೀರ್ಘಾಯುಷ್ಯದ ನಡುವಿನ ಈ ಸಂಬಂಧಕ್ಕೆ ಒಂದು ಕಾರಣವೆಂದರೆ ಧನಾತ್ಮಕ ಭಾವನೆಗಳು ದೈಹಿಕ ಆರೋಗ್ಯದ ಮೇಲೆ ಬೀರುವ ಪರಿಣಾಮ. ಸಂತೋಷದ ವ್ಯಕ್ತಿಗಳು ಉತ್ತಮ ಪ್ರತಿರಕ್ಷಣಾ ಕಾರ್ಯ, ಕಡಿಮೆ ಉರಿಯೂತದ ಮಟ್ಟಗಳು ಮತ್ತು ಹೃದ್ರೋಗ ಅಥವಾ ಮಧುಮೇಹದಂತಹ ಕಡಿಮೆ ದೀರ್ಘಕಾಲದ ಪರಿಸ್ಥಿತಿಗಳನ್ನು ಪ್ರದರ್ಶಿಸುತ್ತಾರೆ. ಅವರು ನಿಯಮಿತ ವ್ಯಾಯಾಮ ಮತ್ತು ಪೌಷ್ಟಿಕ ಆಹಾರ ಸೇವನೆಯಂತಹ ಆರೋಗ್ಯಕರ ನಡವಳಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಒಲವು ತೋರುತ್ತಾರೆ. ಈ ನೇರ ಶಾರೀರಿಕ ಪ್ರಯೋಜನಗಳ ಜೊತೆಗೆ, ಸಂತೋಷವು ಒತ್ತಡದ ಹಾನಿಕಾರಕ ಪರಿಣಾಮಗಳ ವಿರುದ್ಧ ರಕ್ಷಿಸುತ್ತದೆ. ನಾವು ಆತಂಕ ಅಥವಾ ಖಿನ್ನತೆಯಂತಹ ನಕಾರಾತ್ಮಕ ಭಾವನೆಗಳನ್ನು ಅನುಭವಿಸಿದಾಗ ನಮ್ಮ ದೇಹವು ಕಾರ್ಟಿಸೋಲ್ನಂತಹ ಒತ್ತಡದ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುತ್ತದೆ. ಇದು ಕಾಲಾನಂತರದಲ್ಲಿ ಜೀವಕೋಶಗಳನ್ನು ಹಾನಿಗೊಳಿಸುತ್ತದೆ. ಸಂತೋಷವು ಕೆಲಸದ ತೃಪ್ತಿ ಮತ್ತು ಕಾರ್ಯಕ್ಷಮತೆಯನ್ನು ಗಮನಾರ್ಹವಾಗಿ ಹೆಚ್ಚಿಸಲು ಸಹಾಯ ಮಾಡುವ ಪ್ರಮುಖ ಅಂಶವಾಗಿದೆ. ಸಂತೋಷದ ಉದ್ಯೋಗಿಗಳು ಅತೃಪ್ತರಿಗಿಂತ ಹೆಚ್ಚು ಉತ್ಪಾದಕ, ಸೃಜನಶೀಲ ಮತ್ತು ತಮ್ಮ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದು ಸಂಶೋಧನೆ ತೋರಿಸಿದೆ. ಏಕೆಂದರೆ ಜನರು ಸಂತೋಷವಾಗಿರುವಾಗ
ಅವರು ತಮ್ಮ ಕೆಲಸದಲ್ಲಿ ಹೆಚ್ಚು ಪ್ರೇರೇಪಿಸಲ್ಪಡುತ್ತಾರೆ ಮತ್ತು ಹೂಡಿಕೆ ಮಾಡುತ್ತಾರೆ. ಇದಲ್ಲದೆ ಸಂತೋಷವು ಉತ್ತಮ ಕೆಲಸದ ಸ್ಥಳದ ಸಂಬಂಧಗಳಿಗೆ ಕಾರಣವಾಗಬಹುದು ಮತ್ತು ಸಹೋದ್ಯೋಗಿಗಳ ನಡುವೆ ಸಹಯೋಗವನ್ನು ಬೆಳೆಸುತ್ತದೆ. ಜನರು ಕೆಲಸದಲ್ಲಿ ಸಂತೋಷ ಅಥವಾ ತೃಪ್ತಿಯಂತಹ ಸಕಾರಾತ್ಮಕ ಭಾವನೆಗಳನ್ನು ಅನುಭವಿಸಿದಾಗ ಅವರು ಇತರರನ್ನು ದಯೆ ಮತ್ತು ಗೌರವದಿಂದ ನೋಡಿಕೊಳ್ಳುತ್ತಾರೆ. ಇದು ತಂಡದ ಸದಸ್ಯರ ನಡುವೆ ವಿಶ್ವಾಸ ಮತ್ತು ಸಹಕಾರವನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ. ಇದು ಅಂತಿಮವಾಗಿ ಉತ್ತಮ ತಂಡದ ಕೆಲಸ ಮತ್ತು ಹೆಚ್ಚಿನ ಉತ್ಪಾದನೆಗೆ ಕಾರಣವಾಗುತ್ತದೆ. ಅದರಂತೆ ಧನಾತ್ಮಕ ಸಂಸ್ಕೃತಿಯನ್ನು ಬೆಳೆಸುವುದು ಅಥವಾ ಕ್ಷೇಮ ಪ್ರಯೋಜನಗಳನ್ನು ನೀಡುವಂತಹ ವಿವಿಧ ಕಾರ್ಯಕ್ರಮಗಳ ಮೂಲಕ ಕೆಲಸದ ಸ್ಥಳದಲ್ಲಿ ಸಂತೋಷವನ್ನು ಉತ್ತೇಜಿಸುವ ಪ್ರಾಮುಖ್ಯತೆಯನ್ನು ಸಂಸ್ಥೆಗಳು ಗುರುತಿಸಬೇಕು. ಹಾಗೆ ಮಾಡುವ ಮೂಲಕ ಕಂಪನಿಗಳು ಉದ್ಯೋಗಿಗಳು ಬೆಂಬಲಿತ ಮತ್ತು ಮೌಲ್ಯಯುತವಾದ ವಾತಾವರಣವನ್ನು ರಚಿಸಬಹುದು. ಇದು ಹೆಚ್ಚಿನ ಉದ್ಯೋಗ ತೃಪ್ತಿ ಮಟ್ಟಗಳಿಗೆ ಭಾಷಾಂತರಿಸುತ್ತದೆ. ಇದು ಹೆಚ್ಚಿದ ಉತ್ಪಾದಕತೆ ಮತ್ತು ವ್ಯವಹಾರದ ಒಟ್ಟಾರೆ ಯಶಸ್ಸಿಗೆ ಕಾರಣವಾಗುತ್ತದೆ. ಸಕಾರಾತ್ಮಕ ಭಾವನೆಗಳು ನಮ್ಮ ಮನಸ್ಥಿತಿಯನ್ನು ಹೆಚ್ಚಿಸುವುದಕ್ಕಿಂತ ಹೆಚ್ಚಿನದನ್ನು ಮಾಡಬಹುದು. ಅವು ನಮ್ಮ ದೇಹದಲ್ಲಿ ಕಾರ್ಟಿಸೋಲ್ ಮಟ್ಟವನ್ನು ಕಡಿಮೆ ಮಾಡಬಹುದು. ಕಾರ್ಟಿಸೋಲ್ ಒಂದು ಹಾರ್ಮೋನ್ ಆಗಿದ್ದು, ಅದು ದೇಹದ ಹೋರಾಟ ಅಥವಾ ಹಾರಾಟ ಪ್ರತಿಕ್ರಿಯೆಯನ್ನು ಪ್ರಚೋದಿಸಲು ಕಾರಣವಾಗಿದೆ. ಇದು ನಮ್ಮನ್ನು ಅಪಾಯದಿಂದ ರಕ್ಷಿಸಲು ವಿನ್ಯಾಸಗೊಳಿಸಲಾಗಿದೆ. ಈ ಪ್ರತಿಕ್ರಿಯೆಯು ಕೆಲವು ಸಂದರ್ಭಗಳಲ್ಲಿ ಸಹಾಯಕವಾಗಬಹುದು. ಉದಾಹರಣೆಗೆ, ನಾವು ಬೆದರಿಕೆಗೆ ತ್ವರಿತವಾಗಿ ಪ್ರತಿಕ್ರಿಯಿಸಬೇಕಾದಾಗ, ಕೆಲಸದ ಒತ್ತಡ ಅಥವಾ ಸಂಬಂಧದ ತೊಂದರೆಗಳಂತಹ ದೈನಂದಿನ ಒತ್ತಡಗಳಿಂದ ಕೂಡ ಇದು ಪ್ರಚೋದಿಸಬಹುದು. ಕಾರ್ಟಿಸೋಲ್ ಮಟ್ಟವು ಕಾಲಾನಂತರದಲ್ಲಿ ಹೆಚ್ಚಾದಾಗ ಅದು ನಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮದ ಮೇಲೆ ನಕಾರಾತ್ಮಕ ಪರಿಣಾಮಗಳನ್ನು ಬೀರಬಹುದು. ಹೆಚ್ಚಿನ ಕಾರ್ಟಿಸೋಲ್ ಮಟ್ಟಗಳು ಹೃದ್ರೋಗ, ಸ್ಥೂಲಕಾಯತೆ ಮತ್ತು ಖಿನ್ನತೆಯ ಅಪಾಯವನ್ನು ಹೆಚ್ಚಿಸುತ್ತವೆ. ಆದಾಗ್ಯೂ ಸಂತೋಷ, ಪ್ರೀತಿ ಮತ್ತು ಕೃತಜ್ಞತೆಯಂತಹ ಸಕಾರಾತ್ಮಕ ಭಾವನೆಗಳನ್ನು ಅನುಭವಿಸುವುದು ದೇಹದಲ್ಲಿ ಕಾರ್ಟಿಸೋಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂದು ಸಂಶೋಧನೆ ತೋರಿಸಿದೆ. ಮಾನಸಿಕ ಆರೋಗ್ಯವು ಒಟ್ಟಾರೆ ಯೋಗಕ್ಷೇಮದ ನಿರ್ಣಾಯಕ ಅಂಶವಾಗಿದೆ ಎಂಬುದು ರಹಸ್ಯವಲ್ಲ. ದುರದೃಷ್ಟವಶಾತ್ ಪ್ರಪಂಚದಾದ್ಯಂತ ಲಕ್ಷಾಂತರ ಜನರು ಖಿನ್ನತೆ ಮತ್ತು ಆತಂಕ ಸೇರಿದಂತೆ ವಿವಿಧ ಮಾನಸಿಕ ಆರೋಗ್ಯ ಅಸ್ವಸ್ಥತೆಗಳಿಂದ ಬಳಲುತ್ತಿದ್ದಾರೆ. ಆದಾಗ್ಯೂ ಇತ್ತೀಚಿನ ಅಧ್ಯಯನಗಳು ಸಂತೋಷವಾಗಿರುವ ವ್ಯಕ್ತಿಗಳು ಒತ್ತಡದ ಅಥವಾ ಸವಾಲಿನ ಸಂದರ್ಭಗಳನ್ನು ಅನುಭವಿಸಿದಾಗಲೂ ಅಂತಹ ಪರಿಸ್ಥಿತಿಗಳನ್ನು ಅಭಿವೃದ್ಧಿಪಡಿಸುವ ಕಡಿಮೆ ಅಪಾಯವನ್ನು ಹೊಂದಿರುತ್ತಾರೆ ಎಂದು ತೋರಿಸುತ್ತದೆ. ಸಂತೋಷವು ಉತ್ತಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದೊಂದಿಗೆ ದೀರ್ಘಕಾಲ ಸಂಬಂಧಿಸಿದೆ. ನಾವು ಸಂತೋಷವನ್ನು ಅನುಭವಿಸಿದಾಗ ನಮ್ಮ ದೇಹವು ಎಂಡಾರ್ಫಿನ್ಗಳನ್ನು ಬಿಡುಗಡೆ ಮಾಡುತ್ತದೆ, ನಮ್ಮ ಮನಸ್ಥಿತಿಯನ್ನು ಹೆಚ್ಚಿಸುವ ಮತ್ತು ಒತ್ತಡದ ಮಟ್ಟವನ್ನು ಕಡಿಮೆ ಮಾಡುವ ಭಾವನೆ, ಒಳ್ಳೆಯ ಹಾರ್ಮೋನುಗಳು. ಇದಲ್ಲದೆ ಸಂತೋಷದ ಜನರು ಸಾಮಾನ್ಯವಾಗಿ ಬಲವಾದ ಸಾಮಾಜಿಕ ಬೆಂಬಲ ವ್ಯವಸ್ಥೆಯನ್ನು ಹೊಂದಿದ್ದಾರೆ. ಇದು ಕಠಿಣ ಸಮಯದಲ್ಲಿ ಅವರಿಗೆ ಭಾವನಾತ್ಮಕ ಸ್ಥಿರತೆಯನ್ನು ಒದಗಿಸುತ್ತದೆ. ಇದು ಖಿನ್ನತೆ ಅಥವಾ ಆತಂಕದಂತಹ ಗಂಭೀರ ಮಾನಸಿಕ ಕಾಯಿಲೆಗಳ ಬೆಳವಣಿಗೆಯ ವಿರುದ್ಧ ಬಫರ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಸಂತೋಷವು ಎಲ್ಲಾ ರೀತಿಯ ಮಾನಸಿಕ ಅಸ್ವಸ್ಥತೆ ಅಥವಾ ಆಘಾತಗಳಿಗೆ ಪ್ರತಿವಿಷವಾಗಿರಬೇಕಾಗಿಲ್ಲವಾದರೂ ಇದು ತಡೆಗಟ್ಟುವಿಕೆ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ನಿರ್ಮಿಸುವ ಪ್ರಬಲ ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ. ಕೃತಜ್ಞತೆಯನ್ನು ನಿಯಮಿತವಾಗಿ ವ್ಯಕ್ತಪಡಿಸುವುದು ಸಂತೋಷ ಮತ್ತು ಜೀವನ ತೃಪ್ತಿಯನ್ನು ಹೆಚ್ಚಿಸಲು ಪರಿಣಾಮಕಾರಿ ವಿಧಾನವಾಗಿದೆ ಎಂದು ತೋರಿಸಲಾಗಿದೆ. ಕೃತಜ್ಞತೆಯನ್ನು ಅಭ್ಯಾಸ ಮಾಡುವ ವ್ಯಕ್ತಿಗಳು ಕಡಿಮೆ ಮಟ್ಟದ ಒತ್ತಡ, ಸುಧಾರಿತ ದೈಹಿಕ ಆರೋಗ್ಯ ಮತ್ತು ಜೀವನದ ಮೇಲೆ ಹೆಚ್ಚು ಸಕಾರಾತ್ಮಕ ದೃಷ್ಟಿಕೋನವನ್ನು ಅನುಭವಿಸುತ್ತಾರೆ ಎಂದು ಅಧ್ಯಯನಗಳು ಸ್ಥಿರವಾಗಿ ತೋರಿಸಿವೆ. ಹೆಚ್ಚುವರಿಯಾಗಿ, ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಜನರು ಇತರರೊಂದಿಗೆ ಸಂಪರ್ಕ ಹೊಂದುವ ಸಾಧ್ಯತೆಯಿದೆ. ಇದು ಬಲವಾದ ಸಂಬಂಧಗಳಿಗೆ ಮತ್ತು ಹೆಚ್ಚಿನ ಸಾಮಾಜಿಕ ಬೆಂಬಲಕ್ಕೆ ಕಾರಣವಾಗುತ್ತದೆ. ಕೃತಜ್ಞತೆಯನ್ನು ವ್ಯಕ್ತಪಡಿಸುವುದು ಎಷ್ಟು ಪ್ರಯೋಜನಕಾರಿಯಾಗಿದೆ ಎಂಬುದಕ್ಕೆ ಒಂದು ಕಾರಣವೆಂದರೆ ಅದು ವ್ಯಕ್ತಿಗಳು ತಮ್ಮ ಜೀವನದ ಸಕಾರಾತ್ಮಕ ಅಂಶಗಳ ಮೇಲೆ ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ. ಉದ್ದೇಶಪೂರ್ವಕವಾಗಿ ಅವರು ಕೃತಜ್ಞರಾಗಿರಬೇಕು ಎಂಬುದನ್ನು ಪ್ರತಿಬಿಂಬಿಸಲು ಪ್ರತಿದಿನ ಸಮಯವನ್ನು ತೆಗೆದುಕೊಳ್ಳುವ ಮೂಲಕ ಜನರು ತಮ್ಮ ಗಮನವನ್ನು ನಕಾರಾತ್ಮಕ ಆಲೋಚನೆಗಳು ಅಥವಾ ಭಾವನೆಗಳಿಂದ ದೂರವಿಡಲು ಸಾಧ್ಯವಾಗುತ್ತದೆ. ಒತ್ತಡ ಅಥವಾ ಆತಂಕದಿಂದ ಮುಳುಗುವುದು ಸುಲಭವಾದಾಗ ಸವಾಲಿನ ಸಮಯದಲ್ಲಿ ಇದು ವಿಶೇಷವಾಗಿ ಸಹಾಯಕವಾಗಬಹುದು. ನಕಾರಾತ್ಮಕ ಭಾವನೆಗಳ ಮೇಲೆ ವಾಸಿಸುವ ಬದಲು ಕೃತಜ್ಞತೆಯನ್ನು ಅಭ್ಯಾಸ ಮಾಡುವುದರಿಂದ ವ್ಯಕ್ತಿಗಳು ಭರವಸೆ ಮತ್ತು ಸ್ಥಿತಿಸ್ಥಾಪಕತ್ವದ ಅರ್ಥವನ್ನು ಬೆಳೆಸಲು ಅನುವು ಮಾಡಿಕೊಡುತ್ತದೆ. ಉದಾರತೆಯ ಕಾರ್ಯಗಳು ಎಷ್ಟೇ ದೊಡ್ಡದಾಗಿರಲಿ ಅಥವಾ ಚಿಕ್ಕದಾಗಿರಲಿ ಯಾವಾಗಲೂ ಪ್ರಶಂಸಿಸಲ್ಪಡುತ್ತವೆ ಮತ್ತು ಸ್ವಾಗತಿಸಲ್ಪಡುತ್ತವೆ.
ಇತರರಿಗೆ ಸಹಾಯ ಮಾಡುವುದು ಮತ್ತು ಸಮುದಾಯಕ್ಕೆ ಮರಳಿ ನೀಡುವುದರೊಂದಿಗೆ ಒಂದು ನಿರ್ದಿಷ್ಟವಾದ ನೆರವೇರಿಕೆಯ ಅರ್ಥವಿದೆ. ಆದರೆ ಈ ದಯೆಯ ಕಾರ್ಯಗಳು ನಿಮ್ಮ ಮೆದುಳಿನ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತವೆ ಎಂದು ನಿಮಗೆ ತಿಳಿದಿದೆಯೇ? ಇತ್ತೀಚಿನ ಅಧ್ಯಯನಗಳ ಪ್ರಕಾರ ನಾವು ಉದಾರ ವರ್ತನೆಯಲ್ಲಿ ತೊಡಗಿದಾಗ ನಮ್ಮ ಮಿದುಳುಗಳು ಡೋಪಮೈನ್ ಮತ್ತು ಆಕ್ಸಿಟೋಸಿನ್ನಂತಹ ಉತ್ತಮ ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತವೆ. ಇದು ಪ್ರತಿಫಲ ವ್ಯವಸ್ಥೆಯನ್ನು ಸಕ್ರಿಯಗೊಳಿಸುತ್ತದೆ ಮತ್ತು ಸಂತೋಷದ ಭಾವನೆಗಳನ್ನು ಉತ್ತೇಜಿಸುತ್ತದೆ. ಉದಾರತೆಯು ಮಾನಸಿಕ ಆರೋಗ್ಯವನ್ನು ಸುಧಾರಿಸಲು ಮತ್ತು ಒತ್ತಡದ ಮಟ್ಟವನ್ನು ಕಡಿಮೆ ಮಾಡಲು ಕಾರಣವಾಗಬಹುದು ಎಂದು ಸಂಶೋಧನೆ ತೋರಿಸಿದೆ. ನಾವು ಇತರರಿಗೆ ನೀಡಿದಾಗ ಅದು ನಮ್ಮ ಸ್ವಂತ ಸಮಸ್ಯೆಗಳ ಮೇಲೆ ಕಡಿಮೆ ಗಮನಹರಿಸಲು ಮತ್ತು ನಮ್ಮ ಸುತ್ತಮುತ್ತಲಿನವರ ಯೋಗಕ್ಷೇಮದ ಮೇಲೆ ಹೆಚ್ಚು ಗಮನಹರಿಸಲು ಸಹಾಯ ಮಾಡುತ್ತದೆ. ದೃಷ್ಟಿಕೋನದಲ್ಲಿನ ಈ ಬದಲಾವಣೆಯು ಜೀವನದಲ್ಲಿ ಒಟ್ಟಾರೆ ಉದ್ದೇಶ ಮತ್ತು ನೆರವೇರಿಕೆಗೆ ಕಾರಣವಾಗಬಹುದು. ಹೆಚ್ಚುವರಿಯಾಗಿ, ಇತರರ ಬಗ್ಗೆ ಉದಾರವಾಗಿರುವುದು ಸಾಮಾಜಿಕ ಸಂಪರ್ಕಗಳನ್ನು ಬಲಪಡಿಸಬಹುದು. ಅದು ನಮ್ಮ ಮನಸ್ಥಿತಿಯನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಸಂತೋಷದ ಜನರು ಉತ್ತಮ ಒಟ್ಟಾರೆ ವ್ಯಕ್ತಿನಿಷ್ಠ ಯೋಗಕ್ಷೇಮವನ್ನು ಹೊಂದಿರುತ್ತಾರೆ ಎಂಬುದು ಕೇವಲ ಕಾಕತಾಳೀಯವಲ್ಲ. ಸಕಾರಾತ್ಮಕ ಭಾವನೆಗಳನ್ನು ಸತತವಾಗಿ ಅನುಭವಿಸುವ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಹೆಚ್ಚಿನ ತೃಪ್ತಿ, ಉತ್ತಮ ದೈಹಿಕ ಆರೋಗ್ಯ ಮತ್ತು ಇತರರೊಂದಿಗೆ ಬಲವಾದ ಸಂಬಂಧಗಳನ್ನು ವರದಿ ಮಾಡುವ ಸಾಧ್ಯತೆಯಿದೆ ಎಂದು ಸಂಶೋಧನೆ ತೋರಿಸಿದೆ. ಈ ಸಂಪರ್ಕಕ್ಕೆ ಒಂದು ಕಾರಣವೆಂದರೆ ಸಂತೋಷವು ಪ್ರತಿಕೂಲತೆಯ ಮುಖಾಂತರ ಸ್ಥಿತಿಸ್ಥಾಪಕತ್ವವನ್ನು ಬೆಳೆಸುತ್ತದೆ. ಜೀವನದಲ್ಲಿ ವಿಷಯಗಳು ತಪ್ಪಾದಾಗ ಸಕಾರಾತ್ಮಕ ದೃಷ್ಟಿಕೋನವನ್ನು ಹೊಂದಿರುವ ಜನರು ತ್ವರಿತವಾಗಿ ಮತ್ತು ಪರಿಣಾಮಕಾರಿಯಾಗಿ ಪುಟಿದೇಳುವ ಸಾಧ್ಯತೆಯಿದೆ. ಹೆಚ್ಚುವರಿಯಾಗಿ, ಸಂತೋಷದ ವ್ಯಕ್ತಿಗಳು ಉತ್ತಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಕೊಡುಗೆ ನೀಡುವ ನಿಯಮಿತ ವ್ಯಾಯಾಮ ಮತ್ತು ಸಮತೋಲಿತ ಆಹಾರದಂತಹ ಆರೋಗ್ಯಕರ ಜೀವನ ಶೈಲಿಯ ಅಭ್ಯಾಸಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಅಂತಿಮವಾಗಿ, ಸಂತೋಷವನ್ನು ಬೆಳೆಸುವುದು ನಮ್ಮ ಜೀವನದ ಎಲ್ಲಾ ಕ್ಷೇತ್ರಗಳಿಗೆ ಪ್ರಯೋಜನವನ್ನು ನೀಡುತ್ತದೆ. ನಮ್ಮ ಅನುಭವಗಳ ಸಕಾರಾತ್ಮಕ ಅಂಶಗಳ ಮೇಲೆ ಕೇಂದ್ರೀಕರಿಸುವ ಮೂಲಕ ಮತ್ತು ಉದ್ದೇಶಪೂರ್ವಕವಾಗಿ ಸಂತೋಷ ಮತ್ತು ನೆರವೇರಿಕೆಯನ್ನು ಹುಡುಕುವ ಮೂಲಕ ನಾವು ನಮ್ಮ ಒಟ್ಟಾರೆ ವ್ಯಕ್ತಿನಿಷ್ಠ ಯೋಗಕ್ಷೇಮವನ್ನು ಸುಧಾರಿಸಬಹುದು ಮತ್ತು ಸಂತೋಷದ, ಆರೋಗ್ಯಕರ ಜೀವನವನ್ನು ನಡೆಸಬಹುದು. ನಗುವುದು ಬಲವಂತವಾಗಿದ್ದರೂ ಸಂತೋಷವನ್ನು ಉತ್ತೇಜಿಸುವ ನರಮಾರ್ಗಗಳನ್ನು ಸಕ್ರಿಯಗೊಳಿಸಬಹುದು. ಇದು ಒಂದು ಸಣ್ಣ ಕ್ರಿಯೆಯಂತೆ ತೋರುತ್ತದೆ, ಆದರೆ ನಗುವುದು ನಮ್ಮ ಮನಸ್ಥಿತಿ ಮತ್ತು ಒಟ್ಟಾರೆ ಯೋಗಕ್ಷೇಮದ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತದೆ ಎಂದು ಸಂಶೋಧನೆ ತೋರಿಸುತ್ತದೆ. ನಾವು ನಗುತ್ತಿರುವಾಗ ನಮ್ಮ ಮೆದುಳು ಡೋಪಮೈನ್ ಮತ್ತು ಎಂಡಾರ್ಫಿನ್ಗಳನ್ನು ಬಿಡುಗಡೆ ಮಾಡುತ್ತದೆ. ಇದು ನೈಸರ್ಗಿಕ ಭಾವನೆ. ಉತ್ತಮ ರಾಸಾಯನಿಕಗಳು ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಸಕಾರಾತ್ಮಕ ಭಾವನೆಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಮೊದಮೊದಲು ನಗು ಹುಸಿಯಾಗಿದ್ದರೂ ನಗುವ ಕ್ರಿಯೆಯು ಈ ರಾಸಾಯನಿಕಗಳನ್ನು ಬಿಡುಗಡೆ ಮಾಡಲು ನಮ್ಮ ಮೆದುಳಿಗೆ ಸಂಕೇತಗಳನ್ನು ಕಳುಹಿಸಬಹುದು. ಆದ್ದರಿಂದ ನೀವು ಖಿನ್ನತೆಗೆ ಒಳಗಾಗಿದ್ದರೆ ಅಥವಾ ಒತ್ತಡವನ್ನು ಅನುಭವಿಸುತ್ತಿದ್ದರೂ ಸಹ ಕೆಲವು ಸೆಕೆಂಡುಗಳ ಕಾಲ ನಗುವನ್ನು ಒತ್ತಾಯಿಸಲು ಪ್ರಯತ್ನಿಸಿ ಮತ್ತು ಅದು ನಿಮ್ಮ ಮನಸ್ಥಿತಿಯ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ನೋಡಿ. ನಿಮ್ಮ ದೃಷ್ಟಿಕೋನ ಎಷ್ಟು ಬೇಗನೆ ಬದಲಾಗುತ್ತದೆ ಎಂದು ನಿಮಗೆ ಆಶ್ಚರ್ಯವಾಗಬಹುದು. ನಮ್ಮ ಮನಸ್ಥಿತಿಯ ಮೇಲೆ ತಕ್ಷಣದ ಪರಿಣಾಮಗಳ ಜೊತೆಗೆ ನಗುವುದು ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ದೀರ್ಘಾವಧಿಯ ಪ್ರಯೋಜನಗಳನ್ನು ಸಹ ನೀಡುತ್ತದೆ. ಸಂತೋಷವು ಹೃದಯ ರಕ್ತನಾಳದ ಆರೋಗ್ಯವನ್ನು ಸುಧಾರಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುವ ಪ್ರಮುಖ ಅಂಶವಾಗಿದೆ. ತಮ್ಮ ಜೀವನದಲ್ಲಿ ಸಂತೋಷ ಮತ್ತು ತೃಪ್ತಿ ಹೊಂದಿರುವ ವ್ಯಕ್ತಿಗಳು ಕಡಿಮೆ ರಕ್ತದೊತ್ತಡವನ್ನು ಹೊಂದಿರುತ್ತಾರೆ ಎಂದು ಅಧ್ಯಯನಗಳು ತೋರಿಸಿವೆ. ಅವರ ಹೃದಯ ಕಾಯಿಲೆಯ ಅಪಾಯವನ್ನು ಕಡಿಮೆ ಮಾಡುತ್ತದೆ. ವಾಸ್ತವವಾಗಿ, ಅತ್ಯುನ್ನತ ಮಟ್ಟದ ಸಂತೋಷವನ್ನು ವರದಿ ಮಾಡಿದ ಜನರು ಕಡಿಮೆ ಮಟ್ಟದ ಸಂತೋಷವನ್ನು ಹೊಂದಿರುವವರಿಗಿಂತ ಪರಿಧಮನಿಯ ಅಪಧಮನಿ ಕಾಯಿಲೆಯನ್ನು ಅಭಿವೃದ್ಧಿಪಡಿಸುವ 22% ಕಡಿಮೆ ಅಪಾಯವನ್ನು ಹೊಂದಿದ್ದಾರೆ ಎಂದು ಸಂಶೋಧಕರು ಕಂಡುಕೊಂಡಿದ್ದಾರೆ. ಸಂತೋಷ ಮತ್ತು ಹೃದಯ ರಕ್ತನಾಳದ ಆರೋಗ್ಯದ ನಡುವಿನ ಈ ಸಂಪರ್ಕದ ಕಾರಣವು ಒತ್ತಡಕ್ಕೆ ನಮ್ಮ ದೇಹದ ಪ್ರತಿಕ್ರಿಯೆಯಲ್ಲಿದೆ. ನಾವು ಒತ್ತಡಕ್ಕೊಳಗಾದಾಗ ನಮ್ಮ ದೇಹವು ಕಾರ್ಟಿಸೋಲ್ ಅನ್ನು ಉತ್ಪಾದಿಸುತ್ತದೆ. ಇದು ರಕ್ತದೊತ್ತಡ ಮತ್ತು ಉರಿಯೂತವನ್ನು ಹೆಚ್ಚಿಸುತ್ತದೆ. ದೀರ್ಘಕಾಲದ ಒತ್ತಡವು ದೀರ್ಘಕಾಲದ ಉರಿಯೂತಕ್ಕೆ ಕಾರಣವಾಗಬಹುದು. ಇದು ಹೃದ್ರೋಗ ಮತ್ತು ಮಧುಮೇಹದಂತಹ ವಿವಿಧ ಕಾಯಿಲೆಗಳಿಗೆ ಸಂಬಂಧಿಸಿದೆ. ಆದಾಗ್ಯೂ, ಸಂತೋಷವಾಗಿರುವುದು ಅಥವಾ ಸಕಾರಾತ್ಮಕ ಭಾವನೆಗಳನ್ನು ಅನುಭವಿಸುವುದು ದೇಹದಲ್ಲಿ ಕಾರ್ಟಿಸೋಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ, ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಉರಿಯೂತವನ್ನು ಕಡಿಮೆ ಮಾಡುತ್ತದೆ. ಧನಾತ್ಮಕ ಭಾವನೆಗಳು ವ್ಯಕ್ತಿಗಳು ಆಘಾತಕಾರಿ ಘಟನೆಗಳಿಂದ ಚೇತರಿಸಿಕೊಳ್ಳಲು ಸಹಾಯ ಮಾಡುವ ಪ್ರಬಲ ಸಾಧನಗಳಾಗಿವೆ. ಸಂತೋಷ
ಕೃತಜ್ಞತೆ ಮತ್ತು ಭರವಸೆಯಂತಹ ಸಕಾರಾತ್ಮಕ ಭಾವನೆಗಳನ್ನು ಅನುಭವಿಸುವ ಸಾಮರ್ಥ್ಯವು ಚೇತರಿಕೆಯ ಪ್ರಕ್ರಿಯೆಯಲ್ಲಿ ಸ್ಥಿತಿಸ್ಥಾಪಕತ್ವ ಮತ್ತು ಸಹಾಯವನ್ನು ಹೆಚ್ಚಿಸುತ್ತದೆ. ತಮ್ಮ ಅನುಭವಗಳಲ್ಲಿ ಸಕಾರಾತ್ಮಕ ಅರ್ಥವನ್ನು ಕಂಡುಕೊಳ್ಳಲು ಸಮರ್ಥರಾಗಿರುವ ಜನರು ಮಾಡದವರಿಗಿಂತ ಹೆಚ್ಚು ಚೇತರಿಸಿಕೊಳ್ಳುತ್ತಾರೆ ಎಂದು ಸಂಶೋಧನೆ ತೋರಿಸಿದೆ. ಸಕಾರಾತ್ಮಕ ಭಾವನೆಗಳು ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸುವ ಒಂದು ವಿಧಾನವೆಂದರೆ ವ್ಯಕ್ತಿಗಳು ಒತ್ತಡವನ್ನು ನಿಭಾಯಿಸಲು ಸಹಾಯ ಮಾಡುವುದು. ನಾವು ಒತ್ತಡದ ಸಂದರ್ಭಗಳನ್ನು ಅನುಭವಿಸಿದಾಗ ನಮ್ಮ ದೇಹವು ಕಾರ್ಟಿಸೋಲ್ ಅನ್ನು ಬಿಡುಗಡೆ ಮಾಡುತ್ತದೆ. ಇದು ಜೀವಕೋಶಗಳನ್ನು ಹಾನಿಗೊಳಿಸುತ್ತದೆ ಮತ್ತು ನಕಾರಾತ್ಮಕ ಆರೋಗ್ಯ ಫಲಿತಾಂಶಗಳಿಗೆ ಕಾರಣವಾಗಬಹುದು. ಆದಾಗ್ಯೂ ಸಕಾರಾತ್ಮಕ ಭಾವನೆಗಳನ್ನು ಅನುಭವಿಸುವುದು ಸಂಕ್ಷಿಪ್ತವಾಗಿ ಸಹ ಕಾರ್ಟಿಸೋಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಮತ್ತು ಒತ್ತಡದ ಋಣಾತ್ಮಕ ಪರಿಣಾಮಗಳಿಂದ ರಕ್ಷಿಸುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ. ಒತ್ತಡದ ಮಟ್ಟವನ್ನು ಕಡಿಮೆ ಮಾಡುವುದರ ಜೊತೆಗೆ ಸಕಾರಾತ್ಮಕ ಭಾವನೆಗಳು ಹೆಚ್ಚಿನ ಮಾನಸಿಕ ಯೋಗಕ್ಷೇಮಕ್ಕೆ ಕಾರಣವಾಗಬಹುದು. ಉದಾಹರಣೆಗೆ, ಕೃತಜ್ಞತೆಯ ಭಾವನೆಗಳು ಖಿನ್ನತೆ ಮತ್ತು ಆತಂಕದ ಕಡಿಮೆ ದರಗಳಿಗೆ ಸಂಬಂಧಿಸಿವೆ.